ನಮಸ್ಕಾರ ಸ್ನೇಹಿತರೆ. ಅನಾಥ ಶವಗಳಿಗೆ ಮುಕ್ತಿಯ ಮಡಿಲು ನೀಡಿದ ಆಶಾ, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಆಶಾ ಯಾರು ಅನ್ನೋದನ್ನು ಹೇಳ್ತೀನಿ. ಇವರು ಮೂಲತಃ ರಾಮನಗರ ಬಳಿ ಇರುವಂತಹ ಜಯಪುರ ಎಂಬ ಒಂದು ಪುಟ್ಟ ಗ್ರಾಮದವರು. ಅಲ್ಲಿ ಇವರಿಗೆ ಒಂದು ಅಂದರೆ ಗಂಡ ಮದುವೆ ಆಗಿರ್ತಾರೆ, ಇಬ್ಬರು ಗಂಡು ಮಕ್ಕಳು ಸಹ ಇರ್ತಾರೆ. ಇವರ ಒಂದು ಜೀವನವನ್ನು ನಡೆಸೋದಕ್ಕೆ ಅಲ್ಲೇ ಇದ್ದಂತಹ ಹಳ್ಳಿಯಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಇವರ ಒಂದು ಜೀವನ. ತುಂಬ ಬಡ ಕುಟುಂಬದಲ್ಲಿದ್ದರೂ ಸಹ ತಮ್ಮ ಮಕ್ಕಳನ್ನು ಸಾಕೋದಕ್ಕೆ ಇವರು ಅಲ್ಲೇ ಕೂಲಿ ಕೆಲಸವನ್ನು ಮಾಡ್ತಿರ್ತಾರೆ. ಮತ್ತು ಬೇರೆ ಬೇರೆ ಕೆಲಸಗಳನ್ನು ಸಹ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಒಂದು ದಿನ ಆಕೆಯ ಸೋದರ ಮಾವ ಪ್ರವೀಣ್ ಕುಮಾರ್ ಅವರು ಆಂಬುಲೆನ್ಸ್ ಡ್ರೈವರ್ ಆಗಿರ್ತಾರೆ. ಅವರ ಒಂದು ಸಾಂತ್ವನಕ್ಕೆ ಆಶಾ ಅವರು ನಿಲ್ತಾರೆ. ಸ್ನೇಹಿತರೆ, ಆಶಾ ಅವರ ತಂದೆಯ ಹೆಸರು ವೆಂಕಟಪ್ಪ, ತಾಯಿಯ ಹೆಸರು ಸಾಕಮ್ಮ. ಇವರ ಮುದ್ದಿನ ಮಗಳು ಆಶಾ ಅವರಾಗಿರ್ತಾರೆ. ನಾ ಆಗಲೇ ಹೇಳಿದ ಹಾಗೆ ಆಶಾ ಅವರು ಪ್ರವೀಣ್ ಕುಮಾರ್ ಅನ್ನೋ ಸೋದರ ಮಾವರಿಗೆ ಬೆನ್ನೆಲುಬಾಗಿ ಯಾಕೆ ನಿಲ್ತಾರೆ ಅಂತ ಹೇಳಿದ್ರೆ, ಪ್ರವೀಣ್ ಕುಮಾರ್ ಅವರು ಆಂಬುಲೆನ್ಸ್ ಡ್ರೈವರ್ ಆಗಿರೋದ್ರಿಂದ ಅವರಿಗೆ ಒಂದು ಫೋನ್ ಕರೆ ಬರುತ್ತೆ. ರೈಲ್ವೆ ಹಳಿಯಲ್ಲಿ ಬಿದ್ದಂತಹ ಶವವನ್ನು ಒಂದು ಮೆಡಿಕಲ್ ರಿಪೋರ್ಟ್ ಚೆಕಪ್ಗೋಸ್ಕರ ಕಳಿಸ್ಬೇಕು ಅಂತ. ಆ ಪ್ರವೀಣ್ ಕುಮಾರ್ ಅವರ ಜೊತೆ ಈ ಆಶಾ ಅವರು ಸಹ ಒಂದಿನ ಹೋಗ್ಬೇಕಾಗತ್ತೆ. ಅವ್ರ ಜೊತೆ ಕೂಡ ಇವರು ಹೋಗ್ತಾರೆ. ಆಶಾ ಅವರು ಅಲ್ಲಿ ಯಾರೂ ಸಹ ಅಲ್ಲಿದ್ದಂತಹ ಅನಾಥ ಶವವನ್ನು ಮುಟ್ಟೋದಕ್ಕೆ ಸಹ ಮುಂದೆ ಬರೋದೇ ಇಲ್ಲ. ಯಾರು ತಾನೇ ಈಗ ಸಂಬಂಧಿಕರು ಅಂತ ಅಂದಾಗ ಅನಾಥ ಶವವನ್ನು ಮುಟ್ಟೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಈ ಕಾಲದಲ್ಲಿ ಯಾರು ಗುರುತು ಪರಿಚಯ ಇಲ್ಲದಿರುವಂತಹ ಒಬ್ಬ ವ್ಯಕ್ತಿ ರೈಲ್ವೆ ಹಳಿಯಲ್ಲಿ ಪೂರ ಕೈ ಒಂದು ಕಡೆ, ಕಾಲು ಒಂದು ಕಡೆ, ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಹೀಗಾಗಿ ಚಿತ್ರವಾಗಿ ಬಿದ್ದಿರುವಂತಹ ಒಂದು ಶವವನ್ನು ಎಲ್ಲವನ್ನು ಸೇರಿಸಿ ಒಂದು ಬ್ಯಾಗಲ್ಲೇ ಹಾಕಿ ಮೆಡಿಕಲ್ ಚೆಕಪ್ಗೆ ರಿಪೋರ್ಟ್ಗೆ ಕಳಿಸ್ಬೇಕಾಗಿರುತ್ತೆ. ಯಾಕೆಂದರೆ ಪ್ರವೀಣ್ ಕುಮಾರ್ ಅವರು ಆಂಬುಲೆನ್ಸ್ ಡ್ರೈವರ್ ಆಗಿರೋದ್ರಿಂದ ಅವ್ರ ಕೆಲಸ ಆಗಿರುತ್ತೆ. ಆದರೆ ಆಶಾ ಏನು ಗೊತ್ತಿರಲ್ಲ, ಏನು ಕೆಲಸನೂ ಮಾಡ್ತಾ ಇರಲ್ಲ. ಆಕೆ ಮಾಡ್ತಾ ಇರುವಂತಹ ಕೆಲಸ ಕೂಲಿ ಕೆಲಸ. ಅವತ್ತು ಪ್ರವೀಣ್ ಕುಮಾರ್ ಅವರ ಜೊತೆ ಬರ್ತಾರೆ. ಬಂದಾಗ ಆಕೆ ಆ ಶವದ ಒಂದು ಸಂಗ್ರಹಕ್ಕೆ, ಅಂದರೆ ಶವದ ಒಂದು ಕೈ, ಕಾಲು, ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಸ್ಗಳು ಬಿದ್ದಿರ್ತಾವೆ ಅದನ್ನು ಎತ್ತೋದಕ್ಕೆ ಈ ಆಶಾ ಕೂಡ ಸಹಾಯ ಮಾಡ್ತಾರೆ. ಅಂದರೆ ಅವರು ಸಹ ಶವದ ಒಂದು ಕಾರ್ಯಾಚರಣೆಯಲ್ಲಿ ಅವರು ಸಹ ತೊಡಗ್ತಾರೆ. ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಛಿದ್ರವಾಗಿ ಬಿದ್ದಂತಹ ಬಾಡಿ ಪೀಸ್ಗಳನ್ನು ಒಂದು ಚೀಲದಲ್ಲಿ ಅವರು ಒಂದು ತುಂಬ್ತಾರೆ. ಆ ಟೈಮಲ್ಲಿ ಪೊಲೀಸ್ ಅವರು ಅಲ್ಲೇ ಇದ್ದಂಥವರು ಆಶಾರಿಗೆ ಹೇಳ್ತಾರೆ, ಒಬ್ಬ ಮಹಿಳೆಯಾಗಿ ನೀನು ಈ ಕೆಲಸ ಮಾಡಬಾರ್ದಮ್ಮ ಅಂತ ಹೇಳ್ತಾರೆ. ಆದರೆ ಆಕೆ ಮಾನವೀಯತೆಯನ್ನು ಮೆರೀತಾರೆ. ಅಂದರೆ ನಾವು ಮಾಡದೆ ಬೇರೆ ಯಾರು ಮಾಡ್ತಾರೆ, ನಾವೇ ಹೀಗೆ ಎತ್ತಬಾರ್ದು, ಈ ಕೆಲಸವನ್ನು ಮಾಡಬಾರ್ದು ಅಂತ ನಾವು ಹಿಂಜಗಿದ್ರೆ ಯಾರು ಈ ಕೆಲಸ ಮಾಡ್ತಾರೆ ಅನ್ನೋದು ಆಕೆಯ ಒಂದು ಮನಸ್ಸಿನ ಮಾತಾಗಿರುತ್ತೆ. ಆದರೆ ಆ ಪೊಲೀಸವರು ಹೇಳಿದ ಮಾತನ್ನು ಸಹ ಈಕೆ ಕೇಳೋದಿಲ್ಲ. ನಾನು ಈ ಪ್ರವೀಣ್ ಕುಮಾರ್ ಅವರು ಅಂದರೆ ನನ್ನ ಸೋದರ ಮಾವನವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿದ್ದಂತಹ ಒಂದು ಶವದ ಒಂದು ಪಾರ್ಟ್ಸ್ಗಳನ್ನ ಕೂಡ್ಸೋಕ್ಕೆ, ಒಂದು ಕಡೆ ಕೂಡ್ಸೋದಕ್ಕೆ ಇವರು ಸಹ ಹೆಲ್ಪ್ ಮಾಡ್ತಾರೆ. ಅದಾದ ಮೇಲೆ ಆಕೆ ಮನೆಗೆ ಬರ್ತಾರೆ. ಮನೆಗೆ ಬಂದಾದಮೇಲೆ ಯಾಕೋ ಆಕೆ ಮನಸ್ಸಿಗೆ ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅನಿಸುತ್ತೆ, ನನ್ನ ಸೋದರ ಮಾವನೊಟ್ಟಿಗೆ ಈ ಕೆಲಸದಲ್ಲಿ ನಾನು ಮಾಡಬಹುದು ಅನಿಸುತ್ತೆ ಅಂತ ಹೇಳಿ ಮತ್ತೆ ಅಂದರೆ ಸೋದರ ಮಾವಾದಂತಹ ಪ್ರವೀಣ್ ಕುಮಾರ್ ಅವರು ಒಂದು ಓಮಿನಿಯನ್ನು ಓಡಿಸ್ತಾ ಇರ್ತಾರೆ. ಈಕೆ ಕೂಲಿ ಕೆಲಸದ ಜೊತೆಗೆ ಆ ಓಮಿನಿಯನ್ನು ಓಡಿಸೋದನ್ನ ಅಂದರೆ ಡ್ರೈವಿಂಗ್ ಕಲಿತಾ ಇರ್ತಾರೆ. ಆಗ ತನ್ನ ಗಂಡನ ಅನುಮಾನ ಪಡ್ತಾನೆ ಈಕೆ ಮೇಲೆ, ಆಶಾ ಮೇಲೆ. ನೀನು ಯಾಕೆ ಆ ಥರ ಕೆಲಸ ಮಾಡ್ತಾ ಇದೀಯಾ, ಶವವನ್ನು ಎತ್ತಕ್ಕೆ ಯಾಕೆ ಹೋಗ್ತಾ ಇದೀಯಾ, ಹೋಗ್ಬೇಡ ನೀನು ಅಂತ ಗಲಾಟೆಗಳಾಗ್ತಾ ಇರುತ್ತೆ. ಆದರೂ ಸಹ ಈಕೆ ಅವ್ರ ಮಾತು ಕೇಳ್ತಾನೆ ಇರಲ್ಲ. ನನ್ನ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಯಾಕೆಂದರೆ ಯಾರೂ ಇಲ್ಲದಂತಹ ಒಂದು ಅನಾಥ ಶವಗಳಿಗೆ ನಾವು ಅವರ ಮನೆ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ, ಸಂಬಂಧಿಕರಾಗಿ ಆ ಆತ್ಮಕ್ಕೆ ಒಂದು ಸಂಸ್ಕಾರವನ್ನು ಕೊಡಿಸ್ತಾ ಇದ್ದೀವಿ ಅಂತಂದರೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಆ ಗಂಡ ಆಕೆ ಮಾತನ್ನ ಕೇಳೋದೇ ಇಲ್ಲ. ನೀನು ನನ್ನ ಜೊತೆ ಇರಬೇಡ, ಹೋಗು, ಈ ಕೆಲಸ ಮಾಡ್ತಾ ಇದೆಯಾ, ಜನರ ಮಧ್ಯೆ ನನಗೆ ಮಾತು ಕೇಳೋಕ್ಕಾಗಲ್ಲ, ನಿನ್ನ ಹೆಂಡತಿ ಶವ ಎತ್ತುತ್ತಾಳಂತೆ ಅನ್ನೋ ಈ ಒಂದು ಮಾತನ್ನು ಕೇಳೋಕ್ಕೆ ನನಗೆ ಆಗೋದೇ ಇಲ್ಲ, ನೀನು ನನ್ನ ಜೊತೆ ಇರಬೇಡ ಅಂತ ಹೇಳ್ಬಿಟ್ಟು ಗಂಡ ಕೂಡ ಆಶಾ ಅವ್ರನ್ನ ಬಿಟ್ಟು ದೂರ ಆಗ್ತಾರೆ. ಇತ್ತ ತವ್ರ ಮನೆಯವರು ಸಹ ತನ್ನ ಮಗಳನ್ನು ದೂರ ಮಾಡ್ತಾರೆ. ಯಾಕೆಂದರೆ ಶವ ಎತ್ತುತ್ತಾ ಇರೋಳು ನಿನ್ನ ಮಗಳು ಅಂತ ಹೇಳಿದಾಗ ಅವರಿಗೂ ಸಹ ಅವಮಾನ ಆದಾಗ ಅನ್ನಿಸ್ತಾ ಇರುತ್ತೆ ಆ ತಂದೆ ತಾಯಿಗೆ. ವೆಂಕಟಪ್ಪ ಮತ್ತು ಸಾಕಮ್ಮ ಅವ್ರು ಹೇಳ್ತಾರೆ ಮಗಳಿಗೆ, ಈ ಕೆಲಸ ಬಿಟ್ಟುಬಿಡು, ಬೇಡ, ಇದು ನಿನ್ನಿಂದಾಗಿ ನಮಗೂ ಅವಮಾನ ಆಗ್ತಾ ಇದೆ, ಈ ಕೆಲಸ ಮಾಡಬೇಡ ಅಂತ ಹೇಳಿದರು. ಇಲ್ಲ, ನಾನು ಮಾಡ್ತೀನಿ,
ಸಂಬಂಧಿಕರಾಗಿ ಶವವನ್ನು ಮುಟ್ಟದ ಅಂತ್ಯ ಸಂಸ್ಕಾರ ಮಾಡುವಾಗ ಜನಗಳು ಹಿಂದೆ ಮುಂದೆ ನೋಡ್ತಾರೆ. ಯಾರೋ 1-2 ದಿನ ಆಗಿದೆ ಸತ್ತು ಅಂತ ಅಂದಾಗ ಅಲ್ಲಿ ಒಡ್ಡಾಡೋಕ್ಕೆ ಮೂಗು ಮುಚ್ಚಿ ಒಡ್ಡಾಡೋಂಥ ಜನಗಳಿದ್ದಾರೆ. ಆದರೆ ಈಕೆ ಗೊತ್ತು ಪರಿಚಯನೇ ಇಲ್ಲದೇ ಇರುವಂತಹ ಒಂದು ಅನಾಥ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾರೂ ಈ ಕೆಲಸಕ್ಕೆ ಮುಂದಾಗೋದಿಲ್ಲ. ಆದರೆ ಆಶಾ ಅವರು ತನ್ನ ಗಂಡನನ್ನು ಎದುರಾಕೊಂಡು, ಅಷ್ಟೇ ಅಲ್ಲ ತನ್ನ ಅಪ್ಪ ಅಮ್ಮನ ಎದುರಾಕೊಂಡು ಈ ಒಂದು ಕಾರ್ಯಕ್ಕೆ ನಿಂತಿದ್ದಾರೆ. ಮಾಮೂಲಿ ಹೆಣ್ಮಕ್ಳಿಗೆ ತಂದೆ ತಾಯಿ ಅರಿಶಿಣ ಕುಂಕುಮವನ್ನು ಕೊಡೋದು ವಾಡಿಕೆ. ಅಂದರೆ ಅದು ಆಸೆ ಕೂಡ, ಹೆಣ್ಮಕ್ಳ ಆಸೆ. ವರ್ಷಕ್ಕೊಂದ್ಸಲ ನಮ್ಮ ತವ್ರ ಮನೆಯಿಂದ ಅರಿಶಿಣ ಕುಂಕುಮ ಕೊಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಆದರೆ ಈ ಕಡೆ ಆಶರಿಗೆ ಅಪ್ಪ ಅಮ್ಮ ಇಬ್ಬರು ದೂರ ಮಾಡಿರೋದ್ರಿಂದ ಆ ಭಾಗ್ಯವೂ ಸಹ ಇವರಿಗೆ ಸಿಕ್ಕಿರಲ್ಲ. ಇದು ಗೊತ್ತಾಗಿರುವಂಥ ಅಲ್ಲಿಂದ ಸ್ವಲ್ಪ ವ್ಯಕ್ತಿಗಳು, ಅಂದರೆ ಅಲ್ಲಿದ್ದಂತಹ ಸ್ವಲ್ಪ ಜನಗಳು, ನಿಮಗೆ ತವ್ರ ಮನೆಯಿಂದ ಅರಿಶಿಣ ಕುಂಕುಮ ಕೊಡಲಿಲ್ಲ ಅಂದರೆ ಏನಂತೆ, ನಾವು ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಒಂದು ಸನ್ಮಾನಕ್ಕೆ ಆಶಾ ಅವ್ರನ್ನ ಕರೀತಾರೆ. ಆ ಸನ್ಮಾನಕ್ಕೆ ಇವರು ಸಹ ಹೋಗ್ತಾರೆ. ಆದರೆ ಅವ್ರ ಜೊತೆ ಎಲ್ಲ ನಿಮ್ಮ ಸನ್ಮಾನ ಬೇಡ, ಕೊನೆಯಲ್ಲಿ ನಿಮಗೆ ಸನ್ಮಾನ ಮಾಡ್ತೀವಿ ಸಪ್ರೇಟಾಗಿ ಅಂತ ಹೇಳಿದಾಗ ಆಶಾ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಅಲ್ಲೂ ಸಹ ಅವ್ರನ್ನ ಎತ್ತಿ ತೋರಿಸ್ತಾರೆ, ಶವ ಎತ್ತುವವಳು ಅಂತ. ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಇವರಿಷ್ಟು ನನ್ನ ಈ ಥರ ನೋಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಅದು ಒಳ್ಳೆ ಕೆಲಸ. ಅದು ಯಾವುದೇ ಒಂದು ಸತ್ತಾಗ ಒಂದು ಅಂತ್ಯ ಸಂಸ್ಕಾರ ಮಾಡಲಿಲ್ಲ ಅಂದರೆ ಆ ಆತ್ಮಕ್ಕೆ ಶಾಂತಿ ಸಿಗೋದೇ ಇಲ್ಲ. ಅದನ್ನು ಮಾಡೋದಕ್ಕೆ, ಅಂದರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಂಬಂಧಿಕರೇ ಆಗಬೇಕಾಗಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿರುವಂಥ ಈ ಆಶಾ ಅವರು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಆದರೂ ಸಹ ಇವರ ಒಂದು ಕೆಲಸವನ್ನು ನಿಲ್ಲಿಸೋದಿಲ್ಲ, ಮುಂದೆ ಒರೆಸ್ತಾರೆ. ಅಂದರೆ ನಾವು ಮಾಡೋ ಕೆಲಸ ನಮಗೆ ಓಕೆ ಅನಿಸಿದ್ರೆ ಸಾಕು, ನಮ್ಮ ಮನಸ್ಸಾಕ್ಷಿ ನಮಗೆ ಒಪ್ಪಿದರೆ ಸಾಕು ಅನ್ನೋಂಥ ಮನಸ್ಥಿತಿಯಲ್ಲಿ ಆಶಾ ಅವರು ಇರ್ತಾರೆ. ಅದಕ್ಕೆ ಸಾಥ್ ಕೊಟ್ಟಿರುವಂತಹ ಪ್ರವೀಣ್ ಕುಮಾರ್ ಅವರು, ಅಂದರೆ ಆಶಾ ಅವರ ಸೋದರ ಮಾವ, ಅಪ್ಪ ಅಮ್ಮನ ಬಿಟ್ಟು ಗಂಡನ ಬಿಟ್ಟು ಬಂದಿರುವಂತಹ ಆಶಾ ಅವರಿಗೆ ಅಲ್ಲಿರುವಂತಹ ರಾಮನಗರದಲ್ಲಿ ಒಂದು ಬಾಡಿಗೆಯನ್ನು ಮಾಡಿಕೊಟ್ಟು ಜೀವನವನ್ನು ಮಾಡೋದಕ್ಕೆ ಹೇಳ್ತಾರೆ. ಆದರೆ ಈಕೆ ಮಾಡ್ತಾ ಇದ್ದಂತಹ ಕೂಲಿ ಕೆಲಸದ ಜೊತೆಗೆ ಈ ಅನಾಥ ಶವಗಳನ್ನು, ಯಾರೂ ಇಲ್ಲದೆ ಇರುವಂತಹ ದಿಕ್ಕು ದೆಸೆ ಇಲ್ಲದೆ ಇರುವಂತಹ ಶವಗಳನ್ನು ತಗೊಂಡು ಬಂದು ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಯಾಕೆಂದರೆ ಈ ಕೆಲಸನ ಯಾರೂ ಮಾಡಲ್ಲ. ಆದರೆ ಈ ಮಹಿಳೆ ಈ ಒಂದು ವಿಷಯದಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ, ಅಂದರೆ ಈ ಒಂದು ಮಹಿಳೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್.